ಮೊಹರಾಂ ಮೆರವಣಿಗೆಯ ವೇಳೆ ಸಾವಿರಾರು ಜನರ ಹತ್ಯೆಗೆ ಸಂಚು ಮಾಡಲಾಗಿತ್ತು. ಏನು 1500 ಮಾತ್ರೆಗಳನ್ನು ಹತ್ತಿರ 500,000 ಜನರನ್ನು ಕೊಲ್ಲಲು ಕುತಂತ್ರ ನಡೆಸಲಾಗಿತ್ತು. ಮೊಹರಾಂ ಮೆರವಣಿಗೆಯ ವೇಳೆ ಸಾವಿರಾರು ಜನರ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು. ಪೊಲೀಸರ ಕಾರ್ಯಾಚರಣೆಯಲ್ಲಿ ಈಗ ಶಾಕಿಂಗ್ ಸತ್ಯ ಬಯಲಾಗಿದೆ. ಜನರಿಗೆ ವಿಷದ ಮಾತ್ರೆಯನ್ನ ಹಂಚಲು ಹೊರಟಿದ್ದಂತಹ ರಾಕ್ಷಸನನ್ನ ಈಗ ಬಂಧಿಸಲಾಗಿದೆ. ಘನಘೋರ ದುರಂತವನ್ನ ಮುಂಬೈ ನಗರ ಪೊಲೀಸರು ತಪ್ಪಿಸಿದ್ದಾರೆ. ನೋವು ನಿವಾರಕ ಮಾತ್ರೆಯ ಹೆಸರಿನಲ್ಲಿ ವಿಷದ ಮಾತ್ರೆಯನ್ನ ಹಂಚಿಕೆ ಮಾಡಲಾಗ್ತಾ ಇತ್ತು. ಮುಂಬೈನ ಡೋಂಗ್ರಿ ಪ್ರದೇಶದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಇಲಿ ಪಾಷಾಣ ಬೆರೆಸಿದಂತಹ ಮಾತ್ರೆಗಳನ್ನ ಹಂಚ್ತಾ ಇದ್ದಂತಹ ಆರೋಪ ಕೇಳಿಬಂದಿದೆ. ವಿಷದ ಮಾತ್ರೆ ಹಂಚಲು ಹೊರಟಿದ್ದಂತಹ ಪುಣೆಯ ಫಯಾಜ್ ಲಾಕ್ ಆಗಿದ್ದಾನೆ. ಆರೋಪಿಯಿಂದ ಬರೋಬ್ಬರಿ 14,900 ವಿಷಕಾರಿ ಮಾತ್ರೆಗಳನ್ನು ಖಾಕಿ ಪಡೆ ವಶಕ್ಕೆ ಪಡೆದುಕೊಂಡಿದೆ. ಮಾತ್ರೆ ಸೇವಿಸಿದ ವ್ಯಕ್ತಿ ಅಸ್ವಸ್ಥಗೊಂಡಂತಹ ಬಳಿಕ ಈ ಸಂಚು ಬಯಲಾಗಿದೆ. ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿಯಿಂದ ಈ ಸುಳಿವು ಸಿಕ್ಕಿರುವಂಥದ್ದು ಪೊಲೀಸರಿಗೆ. ಆರೋಪಿ ಫಯಾಜ್ ಚೀಲದಲ್ಲಿ ವಿಷಕಾರಿ ಕ್ಯಾಪ್ಸೂಲ್ಗಳು ಪತ್ತೆಯಾಗಿದೆ. ಮೊಹರಾಂ ಮೆರವಣಿಗೆಯನ್ನ ಗುರಿಯಾಗಿಸಿಕೊಂಡಿದ್ದಂತಹ ಆರೋಪಿ ಈಗ ಈ ಸಂಚು ಬಯಲಾಗಿದೆ. ಮೊಹರಾಂ ಮೆರವಣಿಗೆಯ ವೇಳೆ ಸಾವಿರಾರು ಜನರ ಹತ್ಯೆಗೆ ಸಂಚನ್ನ ರೂಪಿಸಲಾಗಿತ್ತು. ನೋಡಿ, ಇಲ್ಲಿ ಬರೋಬ್ಬರಿ 15,000 ಜನರನ್ನ ಕೊಲ್ಲಲು ಕುತಂತ್ರವನ್ನ ರೂಪಿಸಲಾಗಿತ್ತು. ಪೊಲೀಸರ ಕಾರ್ಯಾಚರಣೆಯಲ್ಲಿ ಈಗ ಶಾಕಿಂಗ್ ಸತ್ಯ ಬಯಲಾಗಿದೆ. ಜನರಿಗೆ ವಿಷದ ಮಾತ್ರೆಯನ್ನ ಹಂಚಲು ಹೊರಟಿದ್ದಂತಹ ರಾಕ್ಷಸನ ಬಂಧನವಾಗಿದೆ. ಘನಘೋರ ದುರಂತವನ್ನ ಈಗ ಮುಂಬೈ ನಗರ ಪೊಲೀಸರು ತಪ್ಪಿಸಿದ್ದಾರೆ. ಮುಂಬೈನ ಡೋಂಗ್ರಿ ಪ್ರದೇಶದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ನೋವು ನಿವಾರಕ ಮಾತ್ರೆಯ ಹೆಸರಿನಲ್ಲಿ ವಿಷದ ಮಾತ್ರೆಯನ್ನ ಹಂಚಿಕೆ ಮಾಡಲಾಗ್ತಾ ಇತ್ತು. ಇದರಲ್ಲಿ ಇಲಿ ಪಾಷಾಣವನ್ನ ಬೆರೆಸಿದಂತಹ ಮಾತ್ರೆಗಳನ್ನ ಹಂಚ್ತಾ ಇದ್ದಂತಹ ಆರೋಪ ಕೇಳಿಬಂದಿದೆ. ವಿಷದ ಮಾತ್ರೆ ಹಂಚಲು ಹೊರಟಿದ್ದಂತಹ ಪುಣೆಯ ಫಯಾಜ್ ಈಗ ಲಾಕ್ ಆಗಿದ್ದಾನೆ. ಆರೋಪಿಯಿಂದ 14,900 ವಿಷಕಾರಿ ಮಾತ್ರೆಗಳು ಪತ್ತೆಯಾಗಿದೆ. ವಶಕ್ಕೆ ಪಡೆದುಕೊಂಡಿದೆ ಖಾಕಿ ಪಡೆ. ಈಗ ಮಾತ್ರೆ ಸೇವಿಸಿದಂತಹ ವ್ಯಕ್ತಿ ಅಸ್ವಸ್ಥಗೊಂಡಂತಹ ಬಳಿಕ ಈ ಸಂಚು ಬಯಲಾಗಿದೆ. ವಾಂತಿ ಭೇದಿಯಿಂದ ಆತ ಆಸ್ಪತ್ರೆಗೆ ದಾಖಲಾಗಿದ್ರು. ಇದರಿಂದ ಪೊಲೀಸರಿಗೆ ಸುಳಿವು ಸಿಕ್ಕಿದೆ. ಆರೋಪಿ ಫಯಾಜ್ ಚೀಲದಲ್ಲಿ ವಿಷಕಾರಿ ಕ್ಯಾಪ್ಸೂಲ್ಗಳು ಪತ್ತೆಯಾಗಿದೆ. ಮೊಹರಾಂ ಮೆರವಣಿಗೆಯನ್ನ ಗುರಿಯಾಗಿಸಿಕೊಂಡು ಆರೋಪಿ ಈ ರೀತಿಯ ಸಂಚನ್ನ ರೂಪಿಸಿದ್ದ. ಇದೀಗ ಈ ಸಂಚು ಬಯಲಾಗಿದೆ. भाई जी रुको ना, आपको समझ नहीं है कि एक बोलने के बाद एक बार ये भाई जी रुको ना, आपको समझ नहीं है कि एक बोलने के बाद एक बार ये भाई जी रुको ना, आपको समझ नहीं है कि एक बोलने के बाद एक बार ये भाई जी रुको ना, आपको समझ नहीं है कि एक बोलने के बाद एक बार. ಇನ್ನು ಮೊಹರಾಂ ಮೆರವಣಿಗೆಯ ವೇಳೆ ಸಾವಿರಾರು ಜನರ ಹತ್ಯೆಗೆ ಇಲ್ಲಿ ಸಂಚನ್ನ ರೂಪಿಸಲಾಗಿತ್ತು. ನೋವು ನಿವಾರಕ ಮಾತ್ರೆಗಳು ಅಂತ ಹೇಳಿ ವಿಷಕಾರಿ ಮಾತ್ರೆಗಳನ್ನು ಜನರಿಗೆ ಹಂಚಲು ಫಯಾಜ್ ಎಂಬಾತ ಮುಂದಾಗಿದ್ದ. ಒಬ್ಬ ವ್ಯಕ್ತಿಯಿಂದ ಒಂದು ಮಾತ್ರೆ ಸೇವಿಸಿದಂತಹ ಒಬ್ಬ ವ್ಯಕ್ತಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು. ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಒಂದು ಸುಳಿವು ಸಿಕ್ಕಂತಹ ಹಿನ್ನೆಲೆಯಲ್ಲಿ ಮುಂಬೈನ ಡೋಂಗ್ರಿ ಪ್ರದೇಶದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಅಲ್ಲಿ ಇಲಿ ಪಾಷಾಣವನ್ನು ಬೆರೆಸಿದಂತಹ ಮಾತ್ರೆಗಳನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ವಿಷದ ಮಾತ್ರೆಯನ್ನು ಹಂಚಲು ಹೊರಟಿದ್ದಂತಹ ಪುಣೆಯ ಫಯಾಜ್ ಲಾಕ್ ಆಗಿದ್ದಾನೆ. ಆರೋಪಿಯಿಂದ 14,900 ವಿಷಕಾರಿ ಮಾತ್ರೆಗಳನ್ನು ಖಾಕಿ ಪಡೆ ವಶಕ್ಕೆ ಪಡೆದುಕೊಂಡಿದೆ.